Yes, today's topic is menopause. What do you mean by menopause? Meno means the menstrual cycle. Pause ಅಂದರೆ ಪಾಸ್ ಆಗೋದು, ನಿಲ್ಲೋದು. ಬಟ್ ಇಲ್ಲೇನಾಗುತ್ತೆ, ದೇರ್ ವೋಂಟ್ ಬಿ ಪ್ಲೇ ಅಗೈನ್. Pause is a permanent pause. So if we define menopause, what will be the definition? It is a time of permanent cessation. It is a time of permanent cessation of ovarian function, ಅಥವಾ ಇಟ್ ಇಸ್ ಅ ಪರ್ಮನೆಂಟ್ ಸೆಸೇಷನ್ ಆಫ್ ಮೆನ್ಸ್ಟ್ರುಯೇಷನ್. ಮತ್ತೆ ಆಗೋದೇ ಇಲ್ಲ ಡ್ಯೂ ಟು ಲಾಸ್ ಆಫ್ ಒವೇರಿಯನ್ ಫಂಕ್ಷನ್ ಅಥವಾ ಡ್ಯೂ ಟು ಡಿಪ್ಲಿಷನ್, ಲಾಸ್ ಆಫ್ ಒವೇರಿಯನ್ ಫಾಲಿಕಲ್ಸ್. So it is the time of cessation of ovarian function permanently, which is confirmed by retrospective after 12 months of amenorrhea. So how it is confirmed? Clinically ಹೆಂಗೆ ಕನ್ಫರ್ಮ್ ಮಾಡ್ತೀರಾ ಅಂತ. So clinically there should be 12 months stoppage of menstruation. 12 months stoppage of menstruation, it is called as amenorrhea. It should be of ಕಾನ್ಸಿಕ್ಯೂಟಿವ್, ಕಂಟಿನ್ಯೂಸ್ ಅಥವಾ ಕಾನ್ಸಿಕ್ಯೂಟಿವ್ ಮಂತ್ಸ್. ಯಾವಾಗಲೂ ಮಧ್ಯೆ ಇಂಟ್ರಪ್ಟ್ ಮಾಡ್ಕೊಂಡಲ್ಲ, ಕಾನ್ಸಿಕ್ಯೂಟಿವ್ ಆರ್ ಕಂಟಿನ್ಯೂಸ್ 12 ಮಂತ್ಸ್ ಇರಬೇಕು. ಆ್ಯಂಡ್ ಇಟ್ ಶುಡ್ ಬಿ ವಿತೌಟ್ ಎನಿ ಪೆಲ್ವಿಕ್ ಪೆಥಾಲಜಿ ಆರ್ ಎನಿ ಓವೇರಿಯನ್ ಪೆಥಾಲಜಿ. ಏನು ಪೆಥಾಲಜಿ ಇರಬಾರ್ದು. ಸೊ ಆಫ್ಟರ್ 12 months retrospectively you will diagnose it is a amenorrhea. Okay. Then what is the age? What is the age of menopause that occurs? Average ಬಂದ್ಬಿಟ್ಟು 45 to 55 years average. ಬಟ್ ಯೂಶ್ವಲಿ ಇಂಡಿಯನ್ ವುಮನ್ನಲ್ಲಿ ಕಾಮನ್ ಆಗಿ 47 ಇಯರ್ಸಲ್ಲಿ ಮೆನೋಪಾಸ್ ಅಟೈನ್ ಮಾಡ್ತಾರೆ. ವರ್ಲ್ಡ್ ವೈಡ್ ದ ಆವ್ರೇಜ್ ಇಸ್ 51 ಇಯರ್ಸ್ ಬೇರೆ ಕಡೆ ಎಲ್ಲ. ಓಕೆನಾ. ವಾಟ್ ಈಸ್ ದ ಪೆರಿ ಮೆನೋಪಾಸಲ್ ಪೀರಿಯಡ್? ಪೆರಿ ಮೆನೋಪಾಸ್ ಅಂದರೆ ಮೆನೋಪಾಸ್ ಈಗ 47 ಇಯರ್ಸಲ್ಲಿ ಮೆನೋಪಾಸ್ ಆಗಿದೆ ಅಂದರೆ 5 ಇಯರ್ಸ್ ಆ ಕಡೆ, 5 years ಹಿಂದೆ, 5 years ಮುಂದೆ. ಸೊ ದಿಸ್ ಪೀರಿಯಡ್ ಈಸ್ ಕಾಲ್ಡ್ as perimenopausal period, where 4 to 5 years before menopause as menopausal transition occurs. It is also after menopause. Whereas pre-menopause, only ಇದೇ perimenopausal period, just before menopause is called as pre-menopause. After menopause, any period just after menopause is called as post-menopausal period. Climacteric period, ಈ perimenopausal period, it is also called as climacteric period. ಅಂದರೆ ಇಟ್ ಈಸ್ ದ ಕ್ಲೈಮ್ಯಾಕ್ಸ್ ಆಫ್ ಮೆನೋಪಾಸ್. ಮೂವಿ ಕ್ಲೈಮ್ಯಾಕ್ಸ್ ಹೆಂಗೆ ಎಂಡ್ ಆಗುತ್ತಲ್ಲ ಆ ಥರ ಇಟ್ ಈಸ್ ದ ಕ್ಲೈಮ್ಯಾಕ್ಸ್ ಆಫ್ ಮೆನೋಪಾಸ್. ಇಫ್ ಯು ಕಮ್ ಟು ಪ್ರೀಮೆಚೂರ್ ಮೆನೋಪಾಸ್, ಯಾವಾಗ ಪ್ರೀಮೆಚೂರ್ ಅಂತ ಕರೀತಾರ? ಬೇಗ ಆದರೆ ಇಟ್ ಶುಡ್ ಬಿ ಲೆಸ್ ದೆನ್ 40 years. ಇಟ್ ಈಸ್ ಪ್ರೈಮರಿ ಓವೇರಿಯನ್ ಇನ್ಸಫಿಷಿಯನ್ಸಿ ಅಂತ ಕರೀತಾರೆ. ಓವೇರಿಯನ್ ಫಂಕ್ಷನ್ ಬೇಗ ನಿಂತುಬಿಡುತ್ತೆ, ಪೆಥಾಲಜಿಕಲ್ ಇದು. ಸೊ ಇಟ್ ಈಸ್ ಪ್ರೀಮೆಚೂರ್ ಮೆನೋಪಾಸ್. ಡಿಲೇಡ್ ಮೆನೋಪಾಸ್ ಯಾವಾಗ ಕರಿತೀವಿ? ಮೋರ್ ದೆನ್ 55 years. ವೈ ಮೆನೋಪಾಸ್ ಏನಕ್ಕೆ ಡಿಲೇ ಆಗುತ್ತೆ? ಡ್ಯೂ ಟು ಹೈಪರ್ ಎಸ್ಟ್ರೋಜನಿಕ್ ಕಂಡೀಷನ್. ಎಸ್ಟ್ರೋಜನ್ ಕಡಿಮೆ ಆಗಬೇಕು ಓವೇರಿಯನ್ ಫಂಕ್ಷನ್ ಹಾಳಾಗಿ, ಬಟ್ ಇಲ್ಲಿ ಆಗಿರಲ್ಲ. ಹೈಪರ್ ಎಸ್ಟ್ರೋಜನಿಕ್ ಕಂಡೀಷನ್ಸಲ್ಲಿ ಡಿಲೇಡ್ ಮೆನೋಪಾಸ್ ಆಗುತ್ತೆ. ಸೊ ದೀಸ್ ಆರ್ ದ ಟರ್ಮ್ಸ್. ಯಾಕಾಗುತ್ತೆ? ವೈ ದಿಸ್ ಮೆನೋಪಾಸ್ ಅಕರ್ಸ್? ಆ್ಯಸ್ ಐ ಸೆಡ್, ನೆನ್ನೆ ಹೇಳ್ದಂಗೆ 5th month ಆಫ್ ಜೆಸ್ಟೇಷನಿಂದ ಪ್ರೈಮಾರ್ಡಿಯಲ್ ಫಾಲಿಕಲ್ಸ್ ಮಿಲಿಯನ್ಸಲ್ಲಿದ್ದು ಬರ್ತಲ್ಲಿ ಲ್ಯಾಕ್ಸಿಗೆ ಬಂದಿರುತ್ತೆ. ಮಿಲಿಯನ್ಸಲ್ಲಿದ್ದಿದ್ದು ಲ್ಯಾಕ್ಸಿಗೆ ಬಂದಿರುತ್ತೆ. ಪ್ಯೂಬರ್ಟಿಲಿ 1000 ಬಂದಿರುತ್ತೆ. ರಿಪ್ರೊಡಕ್ಟಿವ್ ಏಜ್ ಅದು ಬರ್ತಾ 400 ಬರುತ್ತೆ. ಬರ್ತಾ ಮೆನೋಪಾಸಲ್ಲಿ ಜಸ್ಟ್ 10 ಡಿಪ್ಲೀಟ್ ಆಗಿಬಿಡುತ್ತೆ. ಕಂಪ್ಲೀಟ್ ಡಿಪ್ಲಿಷನ್ ಆಫ್ ಪ್ರೈಮಾರ್ಡಿಯಲ್ ಫಾಲಿಕಲ್ಸ್ ಆಗುತ್ತೆ. ಓಕೆ, ದೇರ್ ವಿಲ್ ಬಿ follicles keep on getting low monthly by apoptosis. When there is no follicle left, menopause occurs. ಯಾವುದು ಫಾಲಿಕಲ್ ಇಲ್ಲ ಅಂದಾಗ ಯಾಕೆ ಮೆನೋಪಾಸ್ ಆಗುತ್ತೆ? there won't be ovulation, there won't be secretion of estrogen, so there won't be production of corpus luteum ಫಾರ್ಮ್ ಆಗಲಿಲ್ಲ ಅಂದರೆ ಪ್ರೊಜೆಸ್ಟ್ರಾನು ಸೆಕ್ರೀಟ್ ಆಗಲ್ಲ. so there will be decreased estrogen, there will be decreased progesterone. ಇದರಿಂದ ಏನಾಗುತ್ತೆ? ಲಾಸ್ ಆಫ್ ನೆಗೆಟಿವ್ ಫೀಡ್ಬ್ಯಾಕ್ ಹೋಗುತ್ತೆ. ನೆಗೆಟಿವ್ ಫೀಡ್ಬ್ಯಾಕ್ ಲಾಸ್ ಆಗಿ ಏನಾಗುತ್ತೆ? ದೇರ್ ವಿಲ್ ಬಿ ಇನ್ಕ್ರೀಸ್ ಪ್ರೊಡಕ್ಷನ್ ಆಫ್ LH, ಇನ್ಕ್ರೀಸ್ ಪ್ರೊಡಕ್ಷನ್ ಆಫ್ FSH. ಗ್ರ್ಯಾನ್ಯುಲೋಸಲ್ಲಿಂದ ಎಸ್ಟ್ರೋಜನ್ ಜೊತೆ ಇನ್ನೊಂದು ಪ್ರೊಡ್ಯೂಸ್ ಆಗುತ್ತೆ, ಯಾವುದು? ಇನ್ಹಿಬಿನ್. ದೇರ್ ವಿಲ್ ಬಿ ಡಿಕ್ರೀಸ್ ಪ್ರೊಡಕ್ಷನ್ ಆಫ್ ಇನ್ಹಿಬಿನ್.
Again, it is a inhibitor of FSH, so there will be increased FSH, ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ FSH LH. ಓಕೆನಾ? ಸೊ ವಾಟ್ ಆರ್ ಆಲ್ ದ ಹಾರ್ಮೋನಲ್ ಚೇಂಜಸ್ ದಟ್ ಅಕರ್ಸ್ ಡ್ಯೂರಿಂಗ್ ದ ಮೆನೋಪಾಸ್? ಈಗಲೇ ಹೇಳ್ದಂಗೆ GnRH ಜಾಸ್ತಿ ಆಗುತ್ತೆ. ದೆರ್ ವಿಲ್ ಬಿ ಇನ್ಕ್ರೀಸ್ ಇನ್ ಪಲ್ಸಿಟಾಲಿಟಿ ಡ್ಯೂ ಟು ಲಾಸ್ ಆಫ್ ನೆಗೆಟಿವ್ ಫೀಡ್ಬ್ಯಾಕ್. ಅದಕ್ಕೋಸ್ಕರ LHS FH ಕೂಡ ಜಾಸ್ತಿ ಆಗುತ್ತೆ. ಎಸ್ಟ್ರೋಜನ್ ಕಡಿಮೆ ಆಗುತ್ತೆ, ಪ್ರೊಜೆಸ್ಟ್ರಾನ್ ಕಡಿಮೆ ಆಗುತ್ತೆ, ಇನ್ಹಿಬಿನ್ ಕೂಡ ಕಡಿಮೆ ಆಗುತ್ತೆ. ಈವನ್ ಟೆಸ್ಟಾಸ್ಟಿರಾನ್ ಅಥವಾ ಆ್ಯಂಡ್ರೋಜನ್ ಆಲ್ಸೋ ಪ್ರೋಗ್ರೆಸಿವ್ಲಿ ಡಿಕ್ರೀಸಸ್. ಯಾಕಂದರೆ ಪ್ರಿಮಾರ್ಡಿಯಲ್ ಫಾಲಿಕಲ್ಸ್ ಕಡಿಮೆ ಆಗ್ತಾ ಥೀಕಾ ಸೆಲ್ಸ್ ಕೂಡ ಕಡಿಮೆ ಆಗುತ್ತೆ, ಓವೇರೀಸ್ ಅಟ್ರೋಫಿ ಆಗುತ್ತೆ. ಸೊ ಟೆಸ್ಟಾಸ್ಟಿರಾನ್ ಕೂಡ ಡಿಕ್ಲೈನ್ ಆಗ್ತಾ ಬರುತ್ತೆ. ಇನ್ ಪ್ರಪೋರ್ಷನ್ ನೋಡಿದ್ರೆ ಆ್ಯಂಡ್ರೋಜನ್ ವಿಲ್ ಬಿ ಮೋರ್ ದೆನ್ ಎಸ್ಟ್ರೋಜನ್ ಮೆನೋಪಾಸ್ ಆದಮೇಲೆ. ಅದಕ್ಕೋಸ್ಕರ ಇನ್ ಪೋಸ್ಟ್ ಮೆನೋಪಾಸಲ್ ಪೀರಿಯಡ್ ಹೇರ್ ಗ್ರೋತ್, ಮೇಲ್ ಪ್ಯಾಟರ್ನ್ ಹೇರ್ ಗ್ರೋತು, ಡೀಪ್ನಿಂಗ್ ಆಫ್ ವಾಯ್ಸು ಇದೆಲ್ಲ ಆಗುತ್ತೆ ಇನ್ ಪೋಸ್ಟ್ ಮೆನೋಪಾಸಲ್ ಫೀಮೇಲ್. ಸೊ ಕಡಿಮೆ ಆಗ್ತಿರುತ್ತೆ, ಬಟ್ ಪ್ರೊಪೋರ್ಷ್ನಲಿ ಮೋರ್ ದೆನ್ ಎಸ್ಟ್ರೋಜನ್. ಸೊ ವಾಟ್ ಆರ್ ಆಲ್ ದ ಡಿಫಿಕಲ್ಟೀಸ್? ಈ ಹಾರ್ಮೋನಲ್ ಚೇಂಜಸ್ ಆಗಬೇಕಾದ್ರೆ ವಾಟ್ ಆರ್ ಆಲ್ ದ ಡಿಫಿಕಲ್ಟೀಸ್ ಅಂದರೆ ಮೆನ್ಸ್ಟ್ರಲ್ ಇರ್ರೆಗ್ಯುಲಾರಿಟೀಸ್ ಆಗುತ್ತೆ, ಶಾರ್ಟ್ ಫಾಲಿಕ್ಯುಲರ್ ಫೇಸ್, ಡಿಫಿಕಲ್ಟಿ ಇನ್ ಕನ್ಸೀವ್ ಆಗ್ತಾರೆ, ಟ್ರೈ ಮಾಡಿದ್ರು ಕನ್ಸೀವ್ ಆಗಲ್ಲ, ಇಟ್ ಮೇ ಬಿ ಸೀನ್. ಸೊ ಇನ್ ಲೇಟ್ ಮೆನೋಪಾಸಲ್ ಪೀರಿಯಡ್, ಇದು ಸ್ಟಾರ್ಟಿಂಗ್. ಲೇಟ್ ಮೆನೋಪಾಸಲ್ ಪೀರಿಯಡ್ ಏನಾಗುತ್ತೆ, ಟ್ರಾನ್ಸಿಷನ್ ಆಗುತ್ತೆ. ಮೆನೋಪಾಸ್ ಆಗೋಕ್ಕೆ ಟ್ರಾನ್ಸಿಷನ್ ಆಗ್ತಾ ಬರುತ್ತೆ. ಹೇಗೆ? ಇಂಟರ್ಮೆನ್ಸ್ಟ್ರಲ್ ಪೀರಿಯಡ್ ಏನಿದೆ ಅಂದರೆ ಬಿಟ್ವೀನ್ ಒನ್ ಮೆನ್ಸ್ಟ್ರಲ್ ಪೀರಿಯಡ್ ಟು ಅನದರ್ ಮೆನ್ಸ್ಟ್ರಲ್ ಪೀರಿಯಡ್, ಅದು ಇಟ್ ವಿಲ್ ಬಿ ಲೆಂಥನ್ಡ್ ಬೈ 7 or more days. ದಟ್ ಈಸ್ ಅಂದರೆ 25 to 35 days ನಾರ್ಮಲ್ ಇದ್ದರೆ, ನೌ ಇಟ್ ವಿಲ್ ಬಿಕಮ್ 40 to 50 days, ಫಾಲೋಡ್ ಬೈ ಎಮೆನೋರಿಯಾ ಫಾರ್ ಕಂಟಿನ್ಯೂಸ್ 2 or more months. ಅದಾದಮೇಲೆ ಕಂಟಿನ್ಯೂಸ್ 2 months ಅಮೆನೋರಿಯಾ ಆಗ್ಬೋದು, ಮತ್ತು ಇನ್ನೊಂದ್ಸಲ 2 months ಆದಮೇಲೂ ಆಗ್ಬೋದು ಪೀರಿಯಡ್ಸು. ಬಟ್ ದೆರ್ ವಿಲ್ ಬಿ ಕಂಪ್ಲೀಟ್ ಸೆಸೇಷನ್ ಆಫ್ಟರ್ ದಟ್, ಅಥವಾ ದೆರ್ ವಿಲ್ ಬಿ ಅಬ್ರಪ್ಟ್ ಸೆಸೇಷನ್. ಸಮ್ ಪೇಷಂಟ್ಸಲ್ಲಿ, ವೆರಿ ರೇರ್ ಇದು, ದೆರ್ ಕ್ಯಾನ್ ಬಿ ಅಬ್ರಪ್ಟ್ ಸೆಸೇಷನ್ ಆಫ್ ಮೆನ್ಸ್ಟ್ರೇಷನ್. ಓಕೆ. ಸೊ ಓವೇರಿಯನ್ ರಿಸರ್ವ್ ಹೆಂಗೆ ಟೆಸ್ಟ್ ಮಾಡ್ತೀರಾ? ಡಯಾಗ್ನೋಸಿಸ್ ಫಾರ್ ಓವೇರಿಯನ್ ರಿಸರ್ವ್ ಇನ್ನೂ ಇದೆಯೋ ಇಲ್ವೋ ಸಫಿಷಿಯಂಟ್ ನಂಬರ್ ಆಫ್ ಫಾಲಿಕಲ್ಸ್. ಯು ಕ್ಯಾನ್ ಮೆಜರ್ FSH level, it will be increased almost more than 40 international units ಆಗಿರುತ್ತೆ ಮೆನೋಪಾಸಲ್ಲಿ. E2 level, ಎಸ್ಟ್ರಾಡಯೋಲ್ ಲೆವೆಲ್ ವಿಲ್ ಬಿ ಡಿಕ್ರೀಸ್ಡ್. ಎಷ್ಟು ಇನಿಷಿಯಲಿ ನಾರ್ಮಲಿ ಎಷ್ಟಿರುತ್ತೆ ಎಸ್ಟ್ರಾಡಯೋಲ್ ಲೆವೆಲ್ಲು? 50 to 300 ನ್ಯಾನೋಗ್ರಾಮ್ ಪಿಕೋಗ್ರಾಮ್ per ml ಇರುತ್ತೆ. ಬಟ್ ಇಟ್ ವಿಲ್ ಬಿ ಡಿಕ್ರೀಸ್ಡ್ ಟು ಜಸ್ಟ್ 10 to 20 picogram per ml, 10 to 20 picogram per ml estradiol. Next, anti-Mullerian hormones. As you know, follicular phases, follicular growth ಅಲ್ಲಿ ಹೇಳಿದ್ದೆ, ಫಸ್ಟ್ ಪ್ರೈಮಾರ್ಡಿಯಲ್ ಫಾಲಿಕಲ್, ನೆಕ್ಸ್ಟ್ ಪ್ರೈಮರಿ ಫಾಲಿಕಲ್, ನೆಕ್ಸ್ಟ್ ಪ್ರೀ-ಆಂಟ್ರಲ್ ಫಾಲಿಕಲ್, ನೆಕ್ಸ್ಟ್ ಆಂಟ್ರಲ್ ಫಾಲಿಕಲ್, ಅದಾದಮೇಲೆ ಗ್ರಾಫಿಯನ್ ಫಾಲಿಕಲ್, ಇದು ಡಾಮಿನೆಂಟ್ ಫಾಲಿಕಲ್. ಈ ಮಿಕ್ಕಿದ್ದೆಲ್ಲ ಏನು ಪ್ರೈಮರಿ, ಪ್ರೀ-ಆಂಟ್ರಲ್, ಆಂಟ್ರಲ್, ಇವೆಲ್ಲ ಸ್ಮಾಲರ್ ಫಾಲಿಕಲ್ಸ್. ಈ ಸ್ಮಾಲರ್ ಫಾಲಿಕಲ್ಸು ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಮಾಡುತ್ತೆ. ಇಟ್ ಈಸ್ ಕಾಲ್ಡ್ ಆಸ್ ಆ್ಯಂಟಿ-ಮುಲೇರಿಯನ್ ಹಾರ್ಮೋನ್ ಅಂತ ಪ್ರೊಡ್ಯೂಸ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಫಾಲಿಕ್ಯುಲರ್ ಡಿಜನರೇಟ್ ಆಗ್ತಾ ಬರ್ತಾ ದೇರ್ ವಿಲ್ ಬಿ ಡಿಕ್ರೀಸ್ ಇನ್ ದ ಕೌಂಟ್ ಆಫ್ ಪ್ರೀ-ಆಂಟ್ರಲ್ ಆ್ಯಂಡ್ ಆಂಟ್ರಲ್ ಫಾಲಿಕಲ್ಸ್. ಸೊ ಆ್ಯಂಟಿ-ಮುಲೇರಿಯನ್ ಹಾರ್ಮೋನ್ ಸೆಕ್ರಿಷನ್ ವಿಲ್ ಆಲ್ಸೋ ಬಿ decrease. This is the best test to know that ovarian reserve is decreasing. All this can be done, but this is the best test. Next, during you can do ultrasonography to see the antral follicles. You can count the antral follicles by ultrasonography. It will be decreased. In transition period, the staging, there will be some these transition phases, pre-menopause, menopause, post-menopause. ಈ ಸ್ಟೇಜಸ್ ಏನೇನು ಮಾಡಿದ್ದಾರೆ, ಇಟ್ ಈಸ್ ಬೇಸ್ಡ್ ಆನ್ ಸ್ಟ್ರಾ ಸ್ಟೇಜಿಂಗ್. ಜಸ್ಟ್ ನೇಮ್ ಈಸ್ ಎನಫ್, ಸ್ಟ್ರಾ. ಬಟ್ ಕ್ಲಾಸಿಫಿಕೇಷನ್ ಎಲ್ಲ ಬೇಡ, ಸ್ಟ್ರಾ ಸ್ಟೇಜಿಂಗ್ ಅಂತ ಕರೀತಾರೆ. ನೌ ದೀಸ್ ಆರ್ ಆಲ್ ದ ಹಾರ್ಮೋನಲ್ ಚೇಂಜಸ್. ಇಫ್ ವಿ ಸಿ ಆರ್ಗನ್ ಚೇಂಜಸ್ ನೋಡಿದ್ರೆ, there will be organ changes. ಯಾವ್ದಾವ್ದು ಆರ್ಗನ್ಸ್ ಇರುತ್ತೆ? ಓವರೀಸ್, ಫೆಲೋಪಿಯನ್ ಟ್ಯೂಬ್, ಯುಟರಸ್,
ಸರ್ವಿಕ್ಸ್, ವೆಜೈನಾ, ಔಟರ್ ವಲ್ವಾ, ಅದ್ರ ಮುಂದೆ ಏನಿರುತ್ತೆ ಯುರೆಥ್ರಾ, ಬ್ಲ್ಯಾಡರ್, ಬ್ರೆಸ್ಟ್, ಫೇಶಿಯಲ್, ಸ್ಕಿನ್, ಹೇರ್, ಎಲ್ಲ ಕಡೆ ಬೋನ್, ಹಾರ್ಟ್, ಇದೆಲ್ಲ ಆರ್ಗನ್ಸ್ ಮೇಲೂ ಸಮ್ ಚೇಂಜಸ್ ಆಗುತ್ತೆ. ಏನಾಗುತ್ತೆ, ಓವರಿ ಏನಾಗುತ್ತೆ, ಶ್ರಿಂಕ್ ಆಗುತ್ತೆ, ಅಟ್ರೋಫಿ ಆಗಿ ಶ್ರಿಂಕ್ ಆಗಿ ರಿಂಕಲ್ಡ್ ಆಗಿಬಿಡುತ್ತೆ ಈ ಥರ. ದೆನ್ ಫಲೋಪಿಯನ್ ಟ್ಯೂಬಲ್ಲಿ ಯೂಶ್ವಲಿ ಸ್ಪರ್ಮ್ ಬಂದಾಗ ಇಟ್ ಹೆಲ್ಪ್ಸ್ ಸ್ಪರ್ಮ್ ಮೊಟಿಲಿಟಿ, ಇಲ್ಲಿಗೆ ಸ್ಪರ್ಮ್ ಮೊಟೈಲ್ ಆಗಿ ಇಲ್ಲಿಗೆ ಸ್ವಿಮ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದಿಸ್ ವಿಲ್ ಬಿ ಸಿಲಿಯೇಟೆಡ್ ವಿತ್ ಪ್ಲೈಕೇಶನ್ಸ್, ಈ ಥರ ರೂಟ್ಸ್ ಇರುತ್ತೆ, ಫೋಲ್ಡ್ಸ್ ಇರುತ್ತೆ, ಮ್ಯೂಕೋಸಲ್ ಫೋಲ್ಡ್ಸ್ ಪ್ಲೈಕೇಶನ್ಸ್ ಇರುತ್ತೆ. ಬಟ್ ಇದು ಏನಾಗುತ್ತೆ, ದಿಸ್ ವಿಲ್ ಬಿ ಡಿಕ್ರೀಸ್ಡ್. ಫೆಲೋಪಿಯನ್ ಟ್ಯೂಬ್ ಅಟ್ರೋಫಿ ಆಗುತ್ತೆ, ಸೀಲಿಯ ಹೋಗುತ್ತೆ, ಪ್ಲೈಕೇಶನ್ಸ್ ಎಲ್ಲ ಕಡಿಮೆ ಆಗಿ ಸಣ್ಣ ಆಗುತ್ತೆ. ನೆಕ್ಸ್ಟ್ ಎಂಡೋಮೆಟ್ರಿಯಲ್ ಥಿನ್ನಿಂಗ್. ಎಂಡೋಮೆಟ್ರಿಯಲ್ ಏನಿರುತ್ತೆ, ದಿಸ್ ಎಂಡೋಮೆಟ್ರಿಯಲ್ ಗೆಟ್ ಥಿನ್ಡ್ ಕಂಪ್ಲೀಟ್ಲಿ, ಯುಟ್ರಸ್ ವಾಲ್ ಥಿನ್ ಆಗುತ್ತೆ, ಸ್ಟ್ರಿಂಕ್ ಆಗಿ ರೇಷಿಯೋ ಏನಿರುತ್ತಲ್ಲ ಸರ್ವಿಕ್ಸ್ ಟು ಯುಟ್ರಸ್ ಬಾಡಿ ರೇಷಿಯೋ ಆಲ್ಮೋಸ್ಟ್ ಈಕ್ವಲ್ ಆಗುತ್ತೆ. ಸರ್ವಿಕ್ಸ್ ಇಷ್ಟಿದ್ರೆ ಯುಟ್ರಸ್ ಕೂಡ ಇಷ್ಟೇ ಇರುತ್ತೆ ಈಗ ಥಿನ್ನಾಗಿ. ಸೊ 1:1 ರೇಷಿಯೋ ಆಗುತ್ತೆ. ಓಕೆ, ದೆರ್ ವಿಲ್ ಬಿ ಡಿಕ್ರೀಸ್ ಎಸ್ಟ್ರೋಜನ್ ಅಲ್ವಾ. ಸರ್ವೈಕಲ್ ಮ್ಯೂಕಸ್ ಏನು ಸೆಕ್ರೀಟ್ ಆಗ್ತಿತ್ತು, ಸರ್ವಿಕಲ್ ಮ್ಯೂಕಸ್, ಇಟ್ ಈಸ್ ಡ್ಯೂ ಟು ಎಸ್ಟ್ರೋಜನ್. ಸೊ ದೆರ್ ವಿಲ್ ಬಿ ಡಿಕ್ರೀಸ್ ಸೆಕ್ರಿಷನ್ ಫ್ರಮ್ ಸರ್ವಿಕ್ಸ್. ಸೊ ಸರ್ವಿಕಲ್ ಡ್ರೈನೆಸ್, ಇದೇ ಸೆಕ್ರಿಷನ್ ವೆಜೈನಾ ಹೋಗ್ತಾ ಇತ್ತು. ಸೊ ದೆರ್ ವಿಲ್ ಬಿ ವೆಜೈನಲ್ ಡ್ರೈನೆಸ್. ಸೊ ಸೆನೈಲ್ ವೆಜೈನೈಟಿಸ್ ಆಗೋ ಚಾನ್ಸಸ್ ಹೈ ಇರುತ್ತೆ. ಓಕೆ, ನೆಕ್ಸ್ಟ್ ಔಟರ್ ಲೇಬಿಯಾ ಮೈನೋರಾ, ಲೇಬಿಯಾ ಮೆಜೋರಾ. ಲೇಬಿಯಾ ಮೈನೋರಾ ಫ್ಲ್ಯಾಟ್ ಆಗುತ್ತೆ, ಲೇಬಿಯಾ ಮೆಜೋರಾದಲ್ಲಿ ಫ್ಯಾಟ್ ಡೆಪಾಸಿಷನ್ ಕಡಿಮೆ ಆಗುತ್ತೆ. ಸೊ ಹೇರ್ಸ್ ಏನಿರುತ್ತೆ, ಹೇರ್ಸ್ ಬಿಕಮ್ ಸ್ಪಾರ್ಸ್ ಆ್ಯಂಡ್ ಗ್ರೇ. ನೆಕ್ಸ್ಟ್ ಬ್ರೆಸ್ಟ್ ಬಂದರೆ ಫ್ಯಾಟ್ ಟಿಶ್ಯೂ ಏನಿರುತ್ತೆ, ಫ್ಯಾಟ್ ಟಿಶ್ಯೂ ವಿಲ್ ಬಿ ಡಿಕ್ರೀಸ್ಡ್. ದೆನ್ ಗ್ಲ್ಯಾಂಡ್ಯುಲರ್ ಟಿಶ್ಯೂ ವಿಲ್ ಗೆಟ್ಸ್ ಅಟ್ರೋಫಿಡ್. ದ ಬ್ರೆಸ್ಟ್ ಬಿಕಮ್ ಪೆಂಡುಲಸ್, ಸ್ಮಾಲ್ ಆ್ಯಂಡ್ ಪೆಂಡುಲಸ್ ಆಗುತ್ತೆ ಬ್ರೆಸ್ಟ್. ಓಕೆ, ನೆಕ್ಸ್ಟ್ ಇನ್ನು ಫೇಸಿಗೆ ಬಂದರೆ ಎಲಾಸ್ಟಿಸಿಟಿ ಕಡಿಮೆ ಆಗುತ್ತೆ. ಸ್ಕಿನ್ ವ್ರಿಂಕ್ಲಿಂಗ್ ಆಗುತ್ತೆ, ಸ್ಕಿನ್ ಥಿನ್ ಆಗುತ್ತೆ, ಡ್ರೈ ಆಗುತ್ತೆ. ಇಲ್ಲಿ ಲಿಪ್ಸು ಸುತ್ತ ದೆರ್ ವಿಲ್ ಬಿ ವ್ರಿಂಕ್ಲಿಂಗ್. ಓಕೆ, ನೆಕ್ಸ್ಟ್ ಈ ಕಡೆ ಸ್ಕಿನ್ ಸುತ್ತ ಕ್ರೌ ಫೂಟ್ ವ್ರಿಂಕ್ಲಿಂಗ್ ಆಗುತ್ತೆ, ಅಲೋಪೇಶಿಯಾ ಆಗ್ಬೋದು, ಲಾಸ್ ಆಫ್ ಹೇರ್, ಮೇಲ್ ಪ್ಯಾಟರ್ನ್ ಹೇರ್ ಬರ್ಬೋದು. ನೆಕ್ಸ್ಟ್ ಬೋನ್ ಡೆನ್ಸಿಟಿ ಕಡಿಮೆ ಆಗುತ್ತೆ, ಹಾರ್ಟ್ ಕಾರ್ಡಿಯೋವಾಸ್ಕ್ಯುಲರ್ ರಿಸ್ಕ್ ಜಾಸ್ತಿ ಆಗುತ್ತೆ. ಸೊ ದೀಸ್ ಆರ್ ದ ಸಮ್ ಆರ್ಗನ್ ಚೇಂಜಸ್ ಸೀನ್ ಇನ್ ದ ಪೋಸ್ಟ್ ಮೆನೋಪಾಸ್. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಪ್ಯಾಥೋಫಿಸಿಯಾಲಜಿ. ಯಾವುದು ಫಾಲಿಕಲ್ಸ್ ಇರಲ್ಲ. ಸೊ ಹೇಳ್ದಂಗೆ ಎಸ್ಟ್ರೋಜನ್ ಕಡಿಮೆ ಆಗುತ್ತೆ, ಇಟ್ ವಿಲ್ ಬಿಕಮ್ ಲೆಸ್ ದೆನ್ 200 ಪಿಕೋಗ್ರಾಮ್, ಲೆಸ್ ದೆನ್ 20 ಪಿಕೋಗ್ರಾಮ್, ಜಸ್ಟ್ 10 to 20 ಪಿಕೋಗ್ರಾಮ್ ಇರುತ್ತೆ ಅಷ್ಟೇ. ನಾರ್ಮಲಿ ಎಷ್ಟಿರುತ್ತೆ, 50 to 300 ಇರುತ್ತೆ. ಇನ್ಹಿಬಿನ್ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಆ್ಯನೋವ್ಯುಲೇಷನ್ ಆಗುತ್ತೆ, ಓವ್ಯುಲೇಷನ್ ಆಗಲ್ಲ. ಸೊ ದೆರ್ ವಿಲ್ ಬಿ ನೋ ಫಾರ್ಮೇಷನ್ ಆಫ್ ಕಾರ್ಪಸ್ ಲುಟಿಯಮ್, ದೆರ್ ವಿಲ್ ಬಿ ಡಿಕ್ರೀಸ್ ಪ್ರೊಡಕ್ಷನ್ ಆಫ್ ಪ್ರೊಜೆಸ್ಟಿರಾನ್, ಆ್ಯಂಡ್ರೋಜನ್ ಕಡಿಮೆ ಆಗುತ್ತೆ. ಸೊ ದೆರ್ ವಿಲ್ ಬಿ ಡಿಕ್ರೀಸ್ ಲಿಬಿಡೋ. ಸೊ ವಾಟ್ ಆರ್ ಆಲ್ ದ ಕಾನ್ಸಿಕ್ವೆನ್ಸಸ್, FSH ಜಾಸ್ತಿ ಆಗುತ್ತೆ, LH ಜಾಸ್ತಿ ಆಗುತ್ತೆ. ನಾನು ಹೇಳ್ದಂಗೆ ಮೋರ್ ದೆನ್ 40 ಇಂಟರ್ನ್ಯಾಷನಲ್ ಯೂನಿಟ್ಸ್ ಆಗುತ್ತೆ. ನೆಕ್ಸ್ಟ್ ಪ್ರೊಜೆಸ್ಟ್ರಾನ್ ಕಡಿಮೆ ಆದರೆ ಎಮೋನೋರಿಯಾ ಆಗುತ್ತೆ, ಲಿಬಿಡೋ ಕಡಿಮೆ ಆಗುತ್ತೆ ಆ್ಯಂಡ್ರೋಜನ್ ಕಡಿಮೆ ಆದಾಗ. ಈ FSH LH ಏನು ಜಾಸ್ತಿ ಆಗಿರುತ್ತಲ್ಲ, ದಿಸ್ ವಿಲ್ ಬಿ ಸೆಕ್ರೆಟೆಡ್ ಥ್ರೂ ಆರ್ ಎಕ್ಸ್ಕ್ರೀಟೆಡ್ ಥ್ರೂ ಯೂರಿನ್. ದಿಸ್ ಕ್ಯಾನ್ ಬಿ ಯೂಸ್ಡ್ ಥೆರಪಿಟಿಕಲಿ ಆ್ಯಸ್ ಹ್ಯೂಮನ್ ಮೆನೋಪಾಸಲ್ ಗೋನಾಡೋಟ್ರೋಪಿನ್. ಈ HMG ಏನು ತುಂಬ ಎಲ್ಲ ಕಡೆ ಯೂಸ್ ಮಾಡ್ತಾರೆ, ಇನ್ಫರ್ಟಿಲಿಟಿಲಿ, ಆ್ಯನೋವ್ಯುಲೇಷನಲ್ಲಿ. ದಿಸ್ ಕ್ಯಾನ್ ಬಿ ಯೂಸ್ಡ್ ಥೆರಪಿಟಿಕಲಿ. ಸೊ ದಿಸ್ ಈಸ್ ಆಫ್ ಕ್ಲಿನಿಕಲ್ ಇಂಪಾರ್ಟೆನ್ಸ್. ಓಕೆ, ಇನ್ನು ವೆಜೈನಲ್ ಸೈಟಾಲಜಿ ನೋಡಿದ್ರೆ ನಾವು ಅಲ್ಲಿ ನೋಡಿದ್ವಿ, ಬೇಸ್ಡ್ ಆನ್ ದ ಎಫೆಕ್ಟ್ ಆಫ್ ಹಾರ್ಮೋನ್ ದ ಎಪಿಥೀಲಿಯಮ್ ಚೇಂಜಸ್ ದೇರ್. ಇಫ್ ಎಸ್ಟ್ರೋಜನ್ ಇದ್ದರೆ ಸೂಪರ್ಫಿಷಿಯಲ್ ಸೆಲ್ಸ್ ಬರೋದು, ಪ್ರೊಜೆಸ್ಟ್ರಾನ್ ಇದ್ದರೆ ಇಂಟರ್ಮೀಡಿಯೇಟ್ ಸೆಲ್ಸ್ ಬರೋದು. ಏನು ಸೆಲ್ಸ್ ಇಲ್ಲ ಅಂದರೆ ನೋ ಹಾರ್ಮೋನಲ್ ಇನ್ಫ್ಲುಯೆನ್ಸ್ ಇದ್ದರೆ ಪ್ಯಾರಾಬೇಸಲ್ ಅಥವಾ ಬೇಸಲ್ ಸೆಲ್ ಬರೋದು. ಹೆಂಗಿರ್ತಿತ್ತು, ಈ ಸೂಪರ್ಫಿಷಿಯಲ್ ಸೆಲ್ಸ್ ಕೂಡ ಪಾಲಿಗೋನಲ್ ವಿತ್ ಪಿಕ್ನೋಟಿಕ್ ನ್ಯೂಕ್ಲಿಯೈ, ಸ್ಮಾಲ್ ಪಿಕ್ನೋಟಿಕ್ ನ್ಯೂಕ್ಲಿಯೈ, ಆ್ಯಂಡ್ ಇಟ್ ಈಸ್ ಇಯೋಸಿನೋಫಿಲಿಕ್. ಎಸ್ಟ್ರೋಜನ್ ಇದು ಇಯೋಸಿನೋಫಿಲಿಕ್ ಇರೋದು. ನೆಕ್ಸ್ಟು ಸಿಮಿಲರ್ಲಿ
ಇಂಟರ್ಮೀಡಿಯೇಟ್ ಪ್ರೊಜೆಸ್ಟ್ರಾನ್ ಆ್ಯಕ್ಟ್ ಆದಾಗಲೂ ಪಾಲಿಗೋನಲ್ ಸೆಲ್ಸು ಪಿಕ್ನೋಟಿಕ್ ಬಟ್ ಸ್ಲೈಟ್ಲಿ ಲಾರ್ಜರ್ ನ್ಯೂಕ್ಲಿಯರ್ ದ್ಯಾನ್ ಎಸ್ಟ್ರೋಜನ್ ಇದು ಸೂಪರ್ಫಿಷಿಯಲ್ ಸೆಲ್ ಬಟ್ ಇಟ್ ಈಸ್ ಬೇಸೋಫಿಲಿಕ್. ಓಕೆ, ಇದು ಯಾವುದು ಹಾರ್ಮೋನ್ಸ್ ಆ್ಯಕ್ಟ್ ಆಗಲಿಲ್ಲ ಅಂದರೆ ಇಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ದೇ ಆರ್ ಸ್ಮಾಲ್ ರೌಂಡ್ ಸೆಲ್ಸ್ ವಿತ್ ಲಾರ್ಜ್ ನ್ಯೂಕ್ಲಿಯರ್ ಆ್ಯಂಡ್ ಇಟ್ ಈಸ್ ಬೇಸೋಫಿಲಿಕ್. ಇದು ಪ್ಯಾರಾಬೇಸಲ್ ಸೆಲ್ಸು ವೆಜೈನಲ್ ಸೈಟಾಲಜಿಲಿ ಕಾಣಿಸುತ್ತೆ. ಓಕೆ, ನೆಕ್ಸ್ಟ್ ವಾಟ್ ಆರ್ ದ ಸಿಮ್ಟಮ್ಸ್? ಪೆರಿಮೆನೋಪಾಸಲ್ ಸಿಮ್ಟಮ್ಸ್ ಇನ್ನೇನು ಆಗ್ತಾ ಇದೆ ಅನ್ಬೇಕಾದ್ರೆ ಹೇಳ್ದಂಗೆ ಆಗಲಿ ಮೆನ್ಸ್ಟ್ರಲ್ ಇರ್ರೆಗ್ಯುಲಾರಿಟೀಸ್, ಅಮಿನೋರಿಯಾ ಆಗ್ಬೋದು ಅಥವಾ ಆಲಿಗೋಮಿನೋರಿಯಾ ಆಗ್ಬೋದು. ಸಮ್ಟೈಮ್ಸ್ ಶಾರ್ಟರ್ ಆಗಿ ಇನ್ಕ್ರೀಸ್ ಫ್ರೀಕ್ವೆನ್ಸಿ ಆಗ್ಬೋದು. ಓಕೆ, ಮೋಸ್ಟ್ ಕಾಮನ್ ಸಿಮ್ಟಮ್ ಬಂದ್ಬಿಟ್ಟು ಹಾಟ್ ಫ್ಲಶಸ್ ಏನು ಅಂತ ಹೇಳ್ತೀನಿ. ಸೊ ವೆಜೈನಲ್ ಡ್ರೈನೆಸ್ ಆಗುತ್ತೆ, ಸೆನೈಲ್ ವೆಜೈನೈಟಿಸ್ ಅಥವಾ ಅಟ್ರೋಫಿಕ್ ವೆಜೈನೈಟಿಸ್, ಜೆನೆಟೋ ಯೂರಿನರಿ ಮೆನೋಪಾಸಲ್ ಸಿಮ್ಟಮ್ಸ್ ಅಂತಾರೆ. ನೆಕ್ಸ್ಟು ಸೈಕೋಜೆನಿಕ್ ಎಫೆಕ್ಟ್ ಲೈಕ್ ಮೂಡ್ ಸ್ವಿಂಗ್ಸ್ ಆಗ್ಬೋದು, ಡಿಪ್ರೆಷನ್ ಆಗ್ಬೋದು, ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗ್ಬೋದು, ಸೈಕಲಾಜಿಕಲ್ ಆದರೂ ಆಗಿರ್ಬೋದು ಡ್ಯೂ ಟು ಇನ್ಕ್ರೀಸ್ ಸ್ವೆಟ್ಸ್. ಇದು ಯಾಕೆ ಅಂತ ಹೇಳ್ತೀನಿ. ಸೊ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗ್ಬೋದು. ಇನ್ನು ಮೆನೋಪಾಸ್ ಅಟೈನ್ ಆಯಿತು, ವಾಟ್ ಈಸ್ ದ ಮೋಸ್ಟ್ ಕಾಮನ್ ಆ್ಯಂಡ್ ಮೋಸ್ಟ್ ಪ್ರಾಮಿನೆಂಟ್ ಸಿಮ್ಟಮ್ಸ್ ಅಂತ ಯಾವಾಗಲೂ ಕೇಳಿದ್ರೆ ಇಟ್ ವಿಲ್ ಬಿ ಎ ವ್ಯಾಸೋಮೋಟರ್ ಸಿಮ್ಟಮ್ ಕಾಲ್ಡ್ ಹಾಟ್ ಫ್ಲ್ಯಾಶಸ್ ಏನಂತ ಬೇಕಾದ್ರೆ ಕರಿಬೋದು, ವ್ಯಾಸೋಮೋಟರ್ ಸಿಮ್ಟಮ್ಸ್ ಅಂತ ಕರೀತಾರೆ. ಸೊ ಇಟ್ ಈಸ್ ಅ ಸಡನ್ ಸೆನ್ಸೇಷನ್ ಆಫ್ ಹೀಟ್ ಆ್ಯಂಡ್ ರೆಡ್ನೆಸ್ ಆನ್ ಅಪ್ಪರ್ ಚೆಸ್ಟ್, ನೆಕ್, ಫೇಸ್ ದಟ್ ರ್ಯಾಪಿಡ್ಲಿ ಬಿಕಮ್ ಜನರಲೈಸ್ಡ್. ಏನಾಗುತ್ತೆ, ಮುಖ, ಕತ್ತು, ಅಪ್ಪರ್ ಚೆಸ್ಟ್, ಎದೆ ಇದೆಲ್ಲ ಕೆಂಪಗಾಗ್ಬಿಡುತ್ತೆ. ಕೆಂಪಗಾಗಿ ಫುಲ್ ಹೀಟ್ನೆಸ್ ಫೀಲ್ ಆಗುತ್ತೆ, ಬೆಂಕಿ ಬರೋ ಥರ ಲೈಕ್ ವೆರಿ ಹಾಟ್ ಆಗಿ ಫೀಲ್ ಆಗುತ್ತೆ. ನೆಕ್ಸ್ಟ್ ಅದ್ರ ಜೊತೆಗೆ ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ಪ್ರೊಫ್ಯೂಸ್ ಸ್ವೆಟ್ಟಿಂಗ್, ತುಂಬ ಬೆವರ್ತಾರೆ, ವೆರಿ ಪ್ರೊಫ್ಯೂಸ್ ಸ್ವೆಟ್ಟಿಂಗ್ ಆಗುತ್ತೆ. ಇಟ್ ಈಸ್ ಮೋಸ್ಟ್ ಕಾಮನ್ಲಿ ಡ್ಯೂರಿಂಗ್ ನೈಟ್ ಟೈಮ್ಸ್. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ನೈಟ್ ಸ್ವೆಟ್ಸ್. ಫುಲ್ಲು ಬೆವತು, ಶಿವರಿಂಗು, ಆ್ಯಂಗ್ಸೈಟಿ ಎಲ್ಲ ಆಗುತ್ತೆ. ಇಟ್ ಕ್ಯಾನ್ ಬಿ ಅಸೋಸಿಯೇಟೆಡ್ ವಿತ್ ಪ್ಯಾಲ್ಪಿಟೇಷನ್ಸ್, ಅಂದರೆ ಎದೆ ಬಡ್ತಾ ಬೇಕಾದ್ರೆ ಜೋರಾಗ್ಬೋದು. ಎಷ್ಟೊತ್ತಿರುತ್ತಪ್ಪ ಅಂದರೆ ಜಸ್ಟ್ 2 to 4 minutes ಇರುತ್ತೆ. ಒಂದು 5 minutes ಆವ್ರೇಜಾಗಿ ತೊಗೊಂಡ್ರೆ ಒಂದು 5 ನಿಮಿಷ ಹಂಗಾಗುತ್ತೆ, ಆಮೇಲೆ ಸುಮ್ಮನಾಗ್ಬಿಡುತ್ತೆ. ಸೊ ನೈಟ್ ಆಗೋದ್ರಿಂದ ನಿದ್ದೆ, ಸ್ಲೀಪ್ ಡಿಸ್ಟರ್ಬೆನ್ಸಸ್ ಇರುತ್ತೆ. ಸೊ ಯಾಕಾಗುತ್ತೆ, ಹೌ ವಿಲ್ ದೇ ಅಕರ್? ಈ ಗೊನಾಡೋ ಥರ್ಮೋ ರೆಗ್ಯುಲೇಟರಿ ಸೆಂಟರ್ ಇರುತ್ತೆ ಬ್ರೈನ್, ಯೂಶ್ವಲಿ ಹೈಪೋಥಾಲಮಸಲ್ಲಿ ಥರ್ಮೋ ರೆಗ್ಯುಲೇಟರಿ ಸೆಂಟರ್ ಇರುತ್ತೆ. ಇದರಲ್ಲಿ 3 zones ಇರುತ್ತೆ. ಇದು ಥರ್ಮೋ ನ್ಯೂಟ್ರಲ್ ಝೋನ್ ಅಂತ ತೊಗೊಂಡ್ರೆ, ಥರ್ಮೋ ನ್ಯೂಟ್ರಲ್ ಝೋನು ಇದು ಇನ್ಕ್ರೀಸ್ ಟೆಂಪರೇಚರು, ಡಿಕ್ರೀಸ್ ಟೆಂಪರೇಚರು ಯಾವುದಾದ್ರೂ ಸೆನ್ಸ್ ಆಗುತ್ತಲ್ವ ನಮ್ಮ ಬಾಡಿಯಿಂದ. ಸೊ ನಾರ್ಮಲ್ ಟೆಂಪರೇಚರ್ ಇದ್ದರೆ ಏನೋ ಚಳಿ ಅಥವಾ ಬಿಸಿ ಆಗಲ್ಲ. ಸೊ ಈ ಥರ್ಮೋ ನ್ಯೂಟ್ರಲ್ ಝೋನ್ ಏನಿರುತ್ತೆ ಇಟ್ ವಿಲ್ ಬಿಕಮ್ ನ್ಯಾರೋಡ್, ಕಡಿಮೆ ಆಗಿಬಿಡುತ್ತೆ, ಇಲ್ಲಿಗೆ ಬರುತ್ತೆ. ಸೊ ಸ್ಲೈಟ್ ಇನ್ಕ್ರೀಸ್, ನಾರ್ಮಲ್ ಇರೋದು ಸ್ಲೈಟ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ಆದರೂ ಎಷ್ಟಪ್ಪ, ಜಸ್ಟ್ 0.4 degree Celsius ಟೆಂಪ್ರೇಚರ್ ರೈಸ್ ಆದರೂ ನಮ್ಮ ಬಾಡಿ ಏನಾಗುತ್ತೆ, ಭಾಳ ಹೀಟ್ ಆಗಿದೆ ಅನ್ನೋ ಥರ ಸೆನ್ಸ್ ಆಗುತ್ತೆ. ಈವನ್ ದೋ ಇನ್ಕ್ರೀಸ್ ಇನ್ 0.4 degree ಲೋ ಟೆಂಪ್ರೇಚರ್ ರೈಸ್ ಆದರೂ ದೇರ್ ವಿಲ್ ಬಿ ವೇಸೋಡೈಲೇಷನ್ ಆ್ಯಂಡ್ ಸ್ವೆಟ್ಟಿಂಗ್. ಯಾಕೆ, ಹೀಟ್ ಡೆಸ್ಪಿರೇಟ್ ಮಾಡೋಕ್ಕೆ ಜಾಸ್ತಿ ಅಂದ್ಕೊಂಡು ಹಾಟ್ ಫ್ಲಶಸ್ ಬರುತ್ತೆ. ಓಕೆನಾ. ಯೂಶಲಿ gonadotropins, GnRH is responsible for this at hypothalamic zone. So this is the mechanism. ಸೊ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಎಲ್ಲರಿಗೂ ಕೊಡಲ್ಲ. ಇದಕ್ಕೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಕೊಡ್ತಾರೆ ಯೂಶಲಿ ಮೆನೋಪಾಸ್ಗೆ. ಬಟ್ ಯಾರಿಗೆ ಕೊಡ್ತಾರೆ? ನೋ ಮೋರ್ ಫಾಲಿಕಲ್ಸ್ ಇನ್ ದ ಓವರಿ, ಪೋಸ್ಟ್ ಮೆನೋಪಾಸಲ್, ಓನ್ಲಿ ಸಿಂಪ್ಟಮ್ಯಾಟಿಕ್ ಪೇಷಂಟ್ಸಿಗೆ ಕೊಡ್ತಾರೆ. ನೆಕ್ಸ್ಟು ಓವರಿ ಏನಾದರೂ ತೆಗೆದಿದ್ರೆ, ಊಫರೆಕ್ಟಮಿ ಮಾಡಿದರೆ, ಸರ್ಜಿಕಲಿ ರಿಮೂವ್ ಮಾಡಿದರೆ, ಅಥವಾ ರೇಡಿಯೋ ಥೆರಪಿ ಕೊಟ್ಟು ರೇಡಿಯೋ ಅಬ್ಲೇಷನ್ ಮಾಡಿದರೆ ಕೊಡ್ತಾರೆ, ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಕೊಡ್ತಾರೆ. ನೆಕ್ಸ್ಟು ಇಫ್ ಓವರೀಸ್ ಈಸ್ ನಾಟ್ ಫಂಕ್ಷನಲ್, ಇನ್ ಕೇಸ್ ಆಫ್ ಟರ್ನರ್ ಸಿಂಡ್ರೋಮ್ ನಾಟ್ ಫಂಕ್ಷನಲ್ ಇದ್ದರೆ, ಸೊ ಇಂಡಿಕೇಶನ್ಸ್ ಬಂದ್ಬಿಟ್ಟು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಇದು ಮೆನೋಪಾಸ್ ಅಂದರೆ ಇಟ್ ಕ್ಯಾನ್ ಬಿ ಗಿವನ್ ಪೋಸ್ಟ್ ಮೆನೋಪಾಸಲ್ ಆ್ಯಂಡ್ ಪ್ರೀಮೆನೋಪಾಸಲ್. ಪೋಸ್ಟ್ ಮೆನೋಪಾಸಲಲ್ಲಿ ದೇರ್ ಇಸ್ ಎ ರೂಲ್, ಇಟ್ ಶುಡ್ ಬಿ ಲೆಸ್ ದ್ಯಾನ್ 60 years. ಈಗ 47 ಮೆನೋಪಾಸ್ ಅಟೈನ್ ಆಗಿದ್ದರೆ 60 years ಈ ಗ್ಯಾಪಲ್ಲಿ ಮಾತ್ರ ಕೊಡೋಕ್ಕಾಗೋದು ನೀನು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ. ಅಥವಾ ಇಟ್ ಶುಡ್ ಬಿ ಲೆಸ್ ದ್ಯಾನ್ 10 years ಪಾಸ್ ಫ್ರಮ್ ಮೆನೋಪಾಸ್, ಅಂದರೆ 47 to 57, ಲೆಸ್ ದ್ಯಾನ್ 10 years ಪಾಸ್ ಫ್ರಮ್ ದ ಮೆನೋಪಾಸ್.
ಸೊ ದೇರ್ ಸಿಮ್ಟಮ್ಸ್ ಇರಬೇಕು. ದೇರ್ ಶುಡ್ ಬಿ ಮಾಡ್ರೇಟ್ ಟು ಸಿವಿಯರ್ ಹಾಟ್ ಫ್ಲೆಶಸ್. ಈವನ್ ಮೈಲ್ಡ್ ಸ್ವಲ್ಪ ಬಂದು ಒಂದೆರಡು ಸತಿ ಹೋದರೂ ಏನು ಕೊಡೋಂಗಿಲ್ಲ. ಮಾಡ್ರೇಟ್ ಟು ಸಿವಿಯರ್ ಹಾಟ್ ಫ್ಲೆಶಸ್ ಆ್ಯಂಡ್ ವಿತ್ ಜೆನೆಟೋ ಯೂರಿನರಿ ಸಿಮ್ಟಮ್ಸ್. ಇದು ಏನಕ್ಕಾಗುತ್ತೆ ಜೆನೆಟೋ ಯೂರಿನರಿ ಸಿಮ್ಟಮ್ಸ್ ಅಂದರೆ ಎಸ್ಟ್ರೋಜನ್ ಆಲ್ಸೋ ಮೇಂಟೈನ್ಸ್ ಎಪಿಥೀಲಿಯಮ್ ಆಫ್ ವೆಜೈನಾ, ಯುರೆಥ್ರಾ ಆ್ಯಂಡ್ ಸರ್ವಿಕ್ಸ್. ಓಕೆ, ವೆಜೈನಾ, ಬ್ಲ್ಯಾಡರು, ಯುರೆಥ್ರಾ ಇದೆಲ್ಲಾದರೂ ಎಪಿಥೀಲಿಯಮ್ ಕೂಡ ಮೇಂಟೈನ್ ಮಾಡುತ್ತೆ. ಸೊ ಎಸ್ಟ್ರೋಜನ್ ಕಡಿಮೆ ಆದಾಗ ಯೂಶಲಿ ಇದೆಲ್ಲ ಹೋಗುತ್ತೆ, ಡ್ರೈ ಆಗುತ್ತೆ, ಥಿನ್ನಿಂಗ್ ಆಗುತ್ತೆ, ಯುರೆಥ್ರಲ್ ಥಿನ್ನಿಂಗು, ವೆಜೈನಲ್ ಥಿನ್ನಿಂಗ್ ಆಗುತ್ತೆ. ಸೊ ಲೋಕಲ್ ಎಸ್ಟ್ರೋಜನ್ ಕ್ರೀಮ್ಸ್ ಅಥವಾ ರಿಂಗ್ಸ್ ಕ್ಯಾನ್ ಬಿ ಗಿವನ್. ಯಾಕಂದರೆ ಸಿಸ್ಟಮಿಕ್ ಎಸ್ಟ್ರೋಜನ್ ಕೊಟ್ಟಾಗ ಸೈಡ್ ಎಫೆಕ್ಟ್ಸ್ ಆಗ್ಬೋದು. ಸೊ ಲೋಕಲ್ ಎಸ್ಟ್ರೋಜನ್ ಆ್ಯಂಡ್ ಕ್ರೀಮ್ಸ್, ರಿಂಗ್ಸ್ ಕೊಡ್ತಾರೆ. ಇನ್ ಕೇಸ್ ಆಫ್ ಪ್ರೀ ಮೆನೋಪಾಸಲ್ ಯಾವ್ದು ಕೊಡ್ತಾರೆ? ದೇರ್ ಆರ್ ಟೂ ಇಂಡಿಕೇಶನ್ಸ್. ಒಂದು ಗೊನಾಡಲ್ ಡಿಸ್ಜೆನೆಸಿಸ್, ಹುಟ್ಟದಲ್ಲೇ ಡಿಸ್ಜೆನೆಸಿಸ್ ಬರ್ದಲ್ಲೇ ಇರ್ಬೋದು, ಅಥವಾ ಟರ್ನರ್ ಸಿಂಡ್ರೋಮ್. ಇಟ್ ಆಲ್ಸೋ ಅಕರ್ಸ್, ಗೊನಾಡಲ್ ಡಿಸ್ಜೆನೆಸಿಸ್ ಆಲ್ಸೋ ಅಕರ್ಸ್ ಇನ್ ಟರ್ನರ್ ಸಿಂಡ್ರೋಮ್. ಇಲ್ಲೇನು ಕೊಡ್ತೀಯ? ಎಸ್ಟ್ರೋಜನ್ ಫಾಲೋಡ್ ಬೈ ಎಸ್ಟ್ರೋಜನ್ ಪ್ಲಸ್ ಪ್ರೊಜೆಸ್ಟ್ರಾನ್. ಅಂದರೆ ಯುರೇಟ್ ಇರುತ್ತೆ, ಯುರೇಟ್ ಇರುತ್ತೆ, ಎಂಡೋಮೆಟ್ರಿಯಲ್ ಕಾರ್ಸಿನೋಮ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಕ್ಯಾನ್ಸರ್ ಆಗಿ ಊಫರೆಕ್ಟಮಿ ಏನಾದರೂ ಮಾಡಿದರೆ, ಪೆಲ್ವಿಕ್ ರೇಡಿಯೇಷನ್ ಕೊಟ್ಟಿದ್ರೆ ಅವಾಗಲೂ ಕೊಡ್ತೀಯ. ಯಾವಾಗ ಕೊಡ್ತೀಯ? ಟಿಲ್ ನಾರ್ಮಲ್ ಏಜ್ ಟು ಅಟೈನ್ ಮೆನೋಪಾಸ್ ಅಟೈನ್ ಆಗೋ ತನಕ ಮಾತ್ರ ಕೊಡ್ತೀವಿ ಇವೆರಡು ಕಂಡೀಷನ್ಸಲ್ಲಿ. ಅದಾದಮೇಲೆ ನಿಂಗೆ ಮೆನ್ಸ್ಟ್ರುವಲ್ ಸೈಕಲ್ ಆಗಬೇಕಂದ್ರೆ ಹಾರ್ಮೋನಲ್ ಚೇಂಜಸ್ ನಾರ್ಮಲ್ ಇರಬೇಕು ಅಂತ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ಅಪ್ ಟು 47 ಇಯರ್ಸ್ ಕೊಡ್ತೀಯ, ಅದಾದಮೇಲೆ ಕೊಡೋದು. ಓಕೆ, ನೆಕ್ಸ್ಟ್ ಎಸ್ಟ್ರೋಜನ್. ವಾಟ್ ಈಸ್ ಎಸ್ಟ್ರೋಜನ್? ರೂಟ್ ಆಫ್ ಅಡ್ಮಿನಿಸ್ಟ್ರೇಷನ್. ಟ್ರಾನ್ಸ್ಡರ್ಮಲ್ ಪ್ಯಾಚಸ್ ಆರ್ ಯೂಶಲಿ ಪ್ರಿಫರ್ಡ್. ಏನಕ್ಕಂದರೆ ಲೆಸ್ ಸೈಡ್ ಎಫೆಕ್ಟ್ಸ್ ಲೈಕ್ ವೀನಸ್ ಥ್ರಾಂಬೋಎಂಬೋಲಿಸಮ್. ಯಾಕಂದರೆ ಇಟ್ ಸ್ಟಿಮ್ಯುಲೇಟ್ಸ್ ದ ಕ್ಲಾಟಿಂಗ್ ಫ್ಯಾಕ್ಟರ್ಸ್. ಎಸ್ಟ್ರೋಜನ್ ಈಸ್ ಪ್ರೊಟೆಕ್ಟಿವ್ ಅಗೇನ್ಸ್ಟ್ ಕಾರ್ಡಿಯೋವಾಸ್ಕ್ಯುಲರ್ ಹೆಲ್ತ್ ಬೈ ಡಿಕ್ರೀಸಿಂಗ್ LDL, increasing HDL, increasing total cholesterol level, inhibiting platelet aggregation, but it stimulates clotting factor. So there is high chances venous thromboembolism. ಸಿಮಿಲರ್ಲಿ ಫಸ್ಟ್ ಪಾಸ್ ಮೆಟಬಾಲಿಸಮ್ ಆಗಲ್ಲ. ಓರಲ್ ಡೋಸ್ ಕೊಟ್ಟರೆ ಫಸ್ಟ್ ಪಾಸ್ ಮೆಟಬಾಲಿಸಮ್ ಆಗೋ ಚಾನ್ಸಸ್ ಇರುತ್ತೆ. ಲಿವರಿಂದ ಮೆಟಬಲೈಸ್ ಆಗುತ್ತೆ ಯೂಶಲಿ. ಅದಕ್ಕೋಸ್ಕರನೇ ಲಿವರ್ ಫೇಲ್ಯೂರ್ ಆದರೆ ಲಿವರಲ್ಲಿ ಎಸ್ಟ್ರೋಜನ್ ಮೆಟಬಲೈಸ್ ಆಗೋದು, ಎಕ್ಸ್ಕ್ರೀಟ್ ಆಗೋದು. ಅದಕ್ಕೋಸ್ಕರ ಲಿವರ್ ಫೇಲ್ಯೂರ್ ಆದರೆ ದೇರ್ ವಿಲ್ ಬಿ ಇನ್ಕ್ರೀಸ್ ಎಸ್ಟ್ರೋಜನ್, ಗೈನಕೋಮ್ಯಾಸ್ಟಿಯಾ. Again, other symptoms are due to this reason. Okay, next, preparation. Micronized 17-beta estradiol. What are the preparations that estrogen can be given? Micronized 17-beta estradiol ಕೊಡ್ತಾರೆ. It resembles estrogen produced by ovaries. Estradiol, ನಾರ್ಮಲ್ ಎಸ್ಟ್ರಾಡಯಲ್ ಏನು ಬರುತ್ತೆ ಅದೇ ಥರ ರಿಸೆಂಬಲ್ ಮಾಡುತ್ತೆ. ಸೊ ಯಾವತ್ತು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ, it should be started with the lowest possible dose ಅಲ್ಲಿ ಸ್ಟಾರ್ಟ್ ಮಾಡಬೇಕು. ಶಾರ್ಟೆಸ್ಟ್ ಪಾಸಿಬಲ್ ಪೀರಿಯಡ್ ಮಾತ್ರ ಟ್ರೀಟ್ಮೆಂಟ್ ಕೊಡಬೇಕು. ಸೊ ಲೋಯೆಸ್ಟ್ ಡೋಸು ಶಾರ್ಟೆಸ್ಟ್ ಪೀರಿಯಡ್ ಇರಬೇಕು ಯಾವತ್ತು. ಸೊ ವಾಟ್ ಈಸ್ ದ ಲೋಯೆಸ್ಟ್ ಡೋಸ್? ಇನ್ನು ಓರಲ್ ಡೋಸ್ ಆದರೆ ಎಸ್ಟ್ರೋಜನ್ನು, ಇಟ್ ಈಸ್ 1 milligram ಆಫ್ ಓರಲ್ ಮೈಕ್ರೋನೈಸ್ಡ್ 17-beta estradiol, 1 milligram. ಏನಾದರೂ ಟ್ರಾನ್ಸ್ಡರ್ಮಲ್ ಪ್ಯಾಚ್ ಕೊಟ್ಟರೆ 0.05 milligram ಈಸ್ ಎನಫ್. ಬಿಕಾಸ್ ಫಸ್ಟ್ ಪಾಸ್ ಮೆಟಬಾಲಿಸಮ್ ಆಗಲ್ಲ, ಡೈರೆಕ್ಟ್ ಅಬ್ಸರ್ವ್ ಆಗುತ್ತೆ. ಸೊ 0.05 milligram ಈಸ್ ಇನಫ್ ಇಫ್ ಇಟ್ ಈಸ್ ಟ್ರಾನ್ಸ್ಡರ್ಮಲ್. 1 milligram ಬೇಕು ಓರಲ್ ಆದರೆ. ಸೊ ಆವಾಗಲೇ ಹೇಳ್ದಂಗೆ ಎಸ್ಟ್ರೋಜನ್ ಫಾರ್ಮ್ಸಲ್ಲಿ ಎಥನೈಲ್ ಎಸ್ಟ್ರಾಡಯಾಲ್ ಅಂತ ಒಂದಿದೆ, ಮೋಸ್ಟ್ ಪೊಟೆಂಟ್ ಇದೆ ಎಥನೈಲ್ ಎಸ್ಟ್ರಾಡಯಾಲ್. ಅದಕ್ಕೆ ಕಂಪೇರ್ ಮಾಡಿದ್ರೆ ಪೊಟೆನ್ಸಿ 1 milligram ಆಫ್ ಓರಲ್ ಮೈಕ್ರೋನೈಸ್ಡ್ ಏನಿದೆ, ಮೈಕ್ರೋನೈಸ್ಡ್ ಬೀಟಾ ಎಸ್ಟ್ರಾಡಯಾಲ್ ಇದೆ, ಇಟ್ ಈಸ್ ಜಸ್ಟ್ 5 microgram ಆಫ್ ಎಥನೈಲ್ ಎಸ್ಟ್ರಾಡಯಾಲ್. ಅಷ್ಟು ಪೊಟೆಂಟ್ ಇದು. ಓಕೆನಾ? ವೆರಾಸ್ ಇನ್ ಕೇಸ್ ಇದು ಬೇರೆದ್ರಲ್ಲಿ, ಈ ಸರ್ಜಿಕಲ್ ಊಫರೆಕ್ಟಮಿಯಲ್ಲಿ ಮಾಡಿರುತ್ತಲ್ಲ ಅಲ್ಲಿ ಇನ್ನೂ ಜಾಸ್ತಿ ಬೇಕಾಗುತ್ತೆ. ಮ್ಯಾಕ್ಸಿಮಮ್ ಡೋಸ್ ದಟ್ ಕ್ಯಾನ್ ಬಿ ಗಿವನ್ ಈಸ್ 2 milligram ಓರಲಿ ಆರ್ 0.1 milligram ಟ್ರಾನ್ಸ್ಡರ್ಮಲಿ. ಇಂಟು 2 ಹಾಕು ಅಷ್ಟೇ.
1 milligram ಕೊಡೋದು, ಮ್ಯಾಕ್ಸಿಮಮ್ ಡೋಸ್ 2 milligram, ಟ್ರಾನ್ಸ್ಡರ್ಮಲ್ ಪ್ಯಾಚಸಲ್ಲಿ ಮ್ಯಾಕ್ಸಿಮಮ್ ಡೋಸ್ 0.1 milligram. Okay. Next, if you come to progesterone is given to protect endometrium. ಯಾಕಂದರೆ ಯುಟ್ರಸ್ ಏನಾದರೂ ಹಾಗೆ ಇಂಟ್ಯಾಕ್ಟ್ ಇತ್ತು ಅಂದರೆ ಓನ್ಲಿ ಎಸ್ಟ್ರೋಜನ್ ಕೊಡೋಕ್ಕಾಗಲ್ಲ. ಯಾಕಂದರೆ ಎಸ್ಟ್ರೋಜನ್ ಇನ್ಕ್ರೀಸಸ್ ಪ್ರೊಲಿಫರೇಷನ್ ಆ್ಯಂಡ್ ಪ್ರೊಜೆಸ್ಟರಾನ್ ಡಿಕ್ರೀಸಸ್ ಪ್ರೊಲಿಫರೇಷನ್ ಆ್ಯಂಡ್ ಗಿವ್ ಸೆಕ್ರೆಟರಿ ಸಪೋರ್ಟ್, ಗ್ಲ್ಯಾಂಡುಲರ್ ಸಪೋರ್ಟ್ ಕೊಡುತ್ತೆ. ಇನ್ನು ಬರೀ ಎಸ್ಟ್ರೋಜನ್ ಕೊಟ್ಟರೆ ದೇರ್ ವಿಲ್ ಬಿ ಇನ್ಕ್ರೀಸ್ಡ್ proliferation, there can be endometrial hyperplasia, there can be endometrial carcinoma. So only estrogen is not given, it is given along with progesterone. Which type of progesterone is used? Nowadays natural micronized progesterone is given. What is the dose? It is about 200 milligram for 12 days in the luteal phase of each cycle. Usually follicular phase, ಓವ್ಯುಲೇಷನ್ನು, ಲೂಟಿಯಲ್ ಫೇಸ್ ಫಾರ್ 12 to 14 ಡೇಸ್ ಆಗುತ್ತಲ್ಲ. ದಿಸ್ ಫೇಸ್ ನಾರ್ಮಲ್ ಮೆನ್ಸ್ಟ್ರುವಲ್ ಸೈಕಲ್ನ ಮಿಮಿಕ್ ಮಾಡೋಕ್ಕೆ 200 milligram per day ಆಫ್ ಪ್ರೊಜೆಸ್ಟ್ರಾನ್ ಈಸ್ ಗಿವನ್ ಇನ್ ದ ಲೂಟಿಯಲ್ ಫೇಸ್, ಅಥವಾ 100 milligram ಆಫ್ ಡೇ ಕಂಟಿನ್ಯೂಸ್ಲಿ ಕೊಡ್ತೀಯ. ಕಂಟಿನ್ಯೂ ಹೋಲ್ ಸೈಕಲಲ್ಲಿ 100 milligram ಕೊಡ್ತೀಯ. ಓಕೆನಾ. ಅರ್ಲಿಯರ್ ಮುಂಚೆ ಮೆಡ್ರಾಕ್ಸಿ ಪ್ರೊಜೆಸ್ಟ್ರಾನ್ ಅಸಿಟೇಟ್ MPA ವಾಸ್ ಯೂಸ್ಡ್, but not now because of increased incidence of breast carcinoma and coronary heart disease. Now micronized progesterone is used, not MPA. Next, hormone replacement therapy prevents hot flashes. ಈಗಿನ ನೋಡಿದ್ವಿ, prevents genitourinary symptoms. Usually local creams are used, but it does not prevent coronary heart disease or osteoporosis. ಇದಕ್ಕೆ ಸಪ್ರೇಟ್ ಟ್ರೀಟ್ಮೆಂಟ್ ಕೊಡಬೇಕು. ಡಿಮೆನ್ಷಿಯಾನು ಅಷ್ಟೇ, ಡಿಮೆನ್ಷಿಯಾ ಆಲ್ಝೈಮರ್ಸ್ ಕೂಡ ಟ್ರೀಟ್ ಆಗಲ್ಲ. ವೇರ್ ಅಡಿಷ್ನಲ್ ಬೆನಿಫಿಟ್ ಏನಪ್ಪ ಯಾರೂ ಊಹೆ ಮಾಡಿದ್ದು ಅಂದರೆ HRT ಡಿಕ್ರೀಸಸ್ ದ ರಿಸ್ಕ್ ಆಫ್ ಕೋಲೋರೆಕ್ಟಲ್ ಕ್ಯಾನ್ಸರ್. ಗೊತ್ತಿರಲಿಲ್ಲ ಯಾರಿಗೂ ಇದು. ಇಟ್ ಡಿಕ್ರೀಸಸ್ ದ ರಿಸ್ಕ್ ಆಫ್ ಕೋಲೋರೆಕ್ಟಲ್ ಕ್ಯಾನ್ಸರ್. ಓಕೆ. ಸೊ ವಾಟ್ ಆರ್ ದ ಅದರ್ ಡ್ರಗ್ಸ್ ದಟ್ can be used to treat hot flashes? ಒಂದು, ಸಿಸ್ಟಮಿಕ್ ಸೆರೋಟೋನಿನ್ reuptake inhibitor, ಸೆಲೆಕ್ಟಿವ್ ಸೆರೋಟೋನಿನ್ ರಿಅಪ್ಟೇಕ್ ಇನ್ಹಿಬಿಟರ್ಸ್, SSRI. ಯಾವುದು ಡ್ರಗ್ಸ್? ಮೋಸ್ಟ್ ಕಾಮನ್ಲಿ ಪೆರಾಕ್ಸಿಟಿನ್ ಯೂಸ್ ಮಾಡ್ತಾರೆ. ಓಕೆನಾ. PAROXITINE, ಪೆರಾಕ್ಸಿಟಿನ್, ಫ್ಲೂಆಕ್ಸಿಟಿನ್, ವೆನ್ಲಾಫ್ಲೆಕ್ಸಿನ್. ಸೊ ದೀಸ್ 3 drugs ಇದರಲ್ಲಿ ಮೋಸ್ಟ್ ಕಾಮನ್ ಪೆರಾಕ್ಸಿಟಿನ್. ನೆಕ್ಸ್ಟ್, ಫಾರ್ ನಾಕ್ಟರ್ನಲ್ ಹಾಟ್ ಫ್ಲಶಸ್ ಆ್ಯಂಟಿ ಎಪಿಲೆಪ್ಟಿಕ್ ಡ್ರಗ್ಸ್ ಕೊಡ್ತಾರೆ. ಯಾವುದು? ಗಾಬಾಪೆಂಟಿನ್, ಪ್ರಿಗಾಬಲಿನ್. ಗಾಬಾಪೆಂಟಿನ್ ಇಸ್ ಮೋಸ್ಟ್ ಕಾಮನ್ಲಿ ಯೂಸ್ಡ್. ದೀಸ್ ಆರ್ ಲೆಸ್ ಕಾಮನ್ ಡ್ರಗ್ಸ್ ಅದರ್ ದ್ಯಾನ್ ಹಾರ್ಮೋನ್ ರಿಪ್ಲೇಸ್ಮೆಂಟ್. ಇಫ್ ಇಟ್ ಈಸ್ ಗಿವನ್, HRT is contraindicated, these drugs can be tried. ಹಿಸ್ಟ್ರಿ ಆಫ್ ವೀನಸ್ ಥ್ರಾಂಬೋಎಂಬಾಲಿಸಮ್ ಇದ್ದರೆ SSRIs ಕೊಡ್ತೀಯ. ನೆಕ್ಸ್ಟು benzofloxacin and estrogen can be given. Phytoestrogen, natural estrogen like flax seeds can be given. ಅದರ ಜೊತೆಗೆ ಕ್ಲಾನಿಡಿನ್, ಆಲ್ಫಾ ಎಗೋನಿಸ್ಟ್, ಕ್ಲಾನಿಡಿನ್ can be given for hot flashes. So this is about menopause, hot flashes, menopausal symptoms. Thank you.